ಆ ಪೂಜಾರಿ ಸಿದ್ಧಮುತ್ತನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿಯ ನಮಸ್ಕಾರಗಳನ್ನ ಹೇಳಿ, ಹೌದಪ್ಪ ಹೌದು ಹೇಳಿ. ಅದೇ ರೀತಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಯಾರಪ್ಪ ಇವರು? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮಾಳುವಣ್ಣ ಏನಾತ್ರಿ ಸ್ವರ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಹಾ ಈ ಪೂಜಾರಿ ಸಿದ್ಧಮುತ್ತನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ? ಒಡ್ಡಿವಾಲದ ಶಿವಾಸ್ಥಾನದ ಡೊಳ್ಳಿನ ಪದಗಳ ನಡಿಲಿ ಅಂತ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಹೌದಪ್ಪ ಹೌದು. ಅವು ಯಾವ್ರಿ ಎರಡು ಮೇಳಗಳು? ಅವು ಎರಡೂ ಮೇಳ ಯಾವತ್ತು ಕೇಳಿದ್ರ ಯಾವ್ರಿ? ಒಂದು ಒಂದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಹೌದಪ್ಪ ಹೌದು. ಇದು ನಮ್ಮ ಸಂಘ ಐತಿ. ಹೌದಪ್ಪ ಹೌದು ಐತಿ. ಇನ್ನು ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಯಾವ್ದಪ್ಪ? ಹಿರಿ ಮೇಳ. ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವ್ದಪ್ಪ? ಅದು ಗ್ರಾಮ ಕೊಳ್ಳೂರ್ಗಿ ಗ್ರಾಮದ ಯೋಗಿನಾದ ಮೋಕ್ಷಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಆಹಾ ಹಿಂಗ ಎರಡು ಮೇಳ. ಹಿಂಗ ಎರಡೂ ಮೇಳಗಳನ್ನ ಬರಮಾಡಿಕೊಂಡಿರಿ. ಹೌದಪ್ಪ ಹೌದಾ. ಇವು ಎರಡೂ ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ. ಹೆಂಗಪ್ಪ ಇವು ಎರಡು ಮೇಳಗಳು? ದಿನಾಲು ನಾಡ ಮೇಳ ತಿರುಗಡೆ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಹೌದು ಇಲ್ಲಿಗೆ ಭಂಡಾರ ಕೊಟ್ಟು ಕರ್ಸಿರಿ. ಹೌದಪ್ಪ ಹೌದಾ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತಾವ. ಯಾಕಾಗ್ತಾವ್ರಿ? ಅನ್ ಪುಗ್ಸಟ್ಲೆ ಬಂದಿರಿ. ನಿಮ್ ಹೆಣಕ್ಕ 10-15 ರೂಪಾಯಿ ಹೆಣ ಚಂದ ಮಾಡಿ ಅವ್ರು ಕರ್ಸಾರ ಅವ್ರ ಕಮಿಟಿ ಅವ್ರು. ತಪ್ಪ ಯಾಕೆ ಹೊಂಡ್ತಾವು? ಯಾನ್ ಪುಗ್ಸಟ್ಲೆ ಬಂದಿರಿ? ಯಾಕೆ ತಪ್ಪಾಗ್ತಾವ ಮಾಡೋಣ? ಯಾಕೆಪ್ಪ ಯಾಕೆ ತಪ್ಪಕ್ಕವು? ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದೊಂದು ಸುಗ್ಗಿ ಚಾಲು ಆದಂಗ. ಹೌದಪ್ಪ ಹೌದು. ಜೋಳ ಸುಗ್ಗಿ ತಂಗಿದು. ಹೆಣ್ಮಕ್ಳಿಗೆ ಜೋಳದ ಸುಗ್ಗಿ ರಾಶಿ ಸುಗ್ಗಿ ಇರ್ತಾವ. ಹೌದು ಕಸದ ಸುಗ್ಗಿ ಇರ್ತಾವಲ್ಲ ಅವ್ರಿಗೆ. ಹಂಗ ಹೌದಾ. ಹಾಡುವಂತ ಕಲಾವಿದರಿಗೆ ಶ್ರಾವಣ ತಿಂಗಳು ಬತ್ತಂದ್ರೆ ಇದು ನಮಗೂ ಒಂದು ಸುಗ್ಗಿ ಚಾಲು ಆದಂಗೆ. ಹೌದಪ್ಪ ಹೌದಾ. ದಿನ ಒಂದು ಊರು ಭಂಡಾರ ಬರ್ತಾವ. ಹೌದಪ್ಪ ಹೌದು ಬರ್ತಾವ. ಆ ಭಂಡಾರ ಬಂದ ಕೂಡಲೇ ಆ ಊರಿಗೆ ಹೋಗ್ಬೇಕಾಗ್ತದ. ಹೌದಪ್ಪ. ಊರಿಗೆ ಹೋದ ಕೂಡಲೇ ಉಪವಾಸ ಹಾಡಕ್ ಬರಲ್ಲ. ಬರದಲ್ಲ ಊಟ ಮಾಡಿ ಹಾಡ್ಬೇಕಲ್ಲ. ಊಟ ಮಾಡ್ಬೇಕಾಗ್ತದ, ಮ್ಯಾಗ ನೀರು ಕುಡಿಬೇಕಾಗ್ತದ. ಹೌದಪ್ಪ ಹೌದು. ಫಿಲ್ಟರ್ ನೀರ. ನೀರಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಹೌದಪ್ಪ ಹೌದಾ. ಅನ್ನಿನಲ್ಲಿ ಫರಕ್ ಐತಂದ್ರೂ ಸ್ವರ ಬೀಳ್ತದ. ಬೀಳ್ತದಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರ. ಏನತ್ರಿ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ. ಹೌದಪ್ಪ ಹೌದು. ಸೊಂಟ. ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನಾ ಆಗ್ತಿರ್ತಾವ. ಹೌದಪ್ಪ ಹೌದು. ಕೂತ್ ಕೇಳೋರ್ಗೆ ಸೊಂಟ ಬಿಗುವಿತ್ತಂದ್ರೆ ಹಾಡ ಕೂತ್ ಕೇಳಕ್ ಬರ್ತದ. ಬರ್ತದ. ಅಣ್ಣ ಬಿಡು ಅಣ್ಣ, ಕುತ್ತಿಗೆ ಗಿತ್ತಿಗೆ ಚುಚ್ಚಿ ಐತಿನಿ. ಹೌದು ಕುತ್ತಿಗೆದು ಚುಚ್ಚಿಗಿದ್ದೀಪ್ಪ. ಮತ್ತೆ ನಾ ಕೊಡ್ತೇವಳು ಮಕ್ಕಳದೇವ್ ನಾವು. ಹೌದು. ಅದಕ್ಕೆ ಪುಣ್ಯ ಆಗ್ತಂದ್ರೆ ಏನಾತ್ರಿ? ಈ ಎರಡೂ ಮೇಲಿನಲ್ಲಿ ಅನೇಕ ಲೋಪದೋಷಗಳನ್ನ ಆಗ್ತಾವು. ಹೌದಪ್ಪ ಹೌದು ಆಗ್ತಾವು. ಆ ತಪ್ಪನ್ನೋದು ಬದಿಗೆ ಒತ್ತಿ ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಹೊಂಡವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ಕೈ ಮುಗಿದು ಕೇಳಿಕೊಂಡು ಹೌದಪ್ಪ ಹೌದಾ ಆ ಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಸರಿಜೋಡಿ ಕಲಾವಂತರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ.